ಯಾನಮ್ಮಿ, ಅತ್ತೆ ಅದು ದೇವಸ್ಥಾನಕ್ಕೆ ಹೋಗಿದ್ ಬರೋಣ ಅಂತ ಅನ್ಕೊಂಡಿದೀನಿ. ಅದೇನಮ್ಮಿ ಇದ್ದಕ್ಕಿದಂಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ಯಾ? ಅದು ಅತ್ತೆ, ನೆನೆ ನೀವು ಹೇಳ್ತಿದ್ರಲ್ಲ ಏನೇನೋ ಕೆಟ್ಟ ಕನ್ಸು ಬಿದ್ದಿತ್ತು ನಿಮ್ಗೆ ಅಂತ. ಅದಕ್ಕೆ ಒಂದ್ಸತಿ ಮನೆಯಿಂದ ಯಾರು ದೇವಸ್ಥಾನಕ್ಕೆ ಹೋಗಿದ್ ಬಂದ್ರೆ ಒಳ್ಳೇದಾಗತ್ತಂತೆ. ಯಾನಮ್ಮಿ, ನನಗ್ ಒಳ್ಳೇದಾಗ್ಲಿ ಅಂತ ದೇವಸ್ಥಾನಕ್ಕೆ ಹೋಗ್ತಿದ್ಯಾ? ಹೌದು ಅತ್ತೆ. ಸರಿ ಸರಿ, ಹೋಗಿದ್ದು ಬಿರ್ಬಿರ್ನೆ ಬಂದ್ಬಿಡು. ಇವ್ರು ಯಾಕೆ ಇವಾಗ ಬಂದ್ರು? ಎಲ್ಲಾರು ಹೋಗ್ಬೇಕಂದ್ರೆ ಸುಮ್ಮನೆ ಅಡ್ಡ ಬರ್ತಾರೆ. ಜಾನು, ಎಲ್ಲೋ ಹೊರಟಿರಂಗಿದೆ. ಅದು ದೇವಸ್ಥಾನಕ್ಕೆ ಸೇರಕವ್ರೆ. ಯಾನಮ್ಮಿ, ದೇವಸ್ಥಾನಕ್ಕೆ ಹೊರಟಿದೆಯಾ? ಮತ್ತೆ ಕೈನಾಗೆ ಪೂಜೆ ಸಾಮಾನ್ ಬುಟ್ಟಿನೇ ಇಲ್ಲ. ಹೌದು ಕಣಮ್ಮಿ, ಪೂಜೆ ಸಾಮಾನ್ ಯಾನು ತಗೊಳ್ದೆ ಹೋಯ್ತಿದೆಯಾ? ಅದು ಪೂಜೆ ಸಾಮಾನ್ನ ದೇವಸ್ಥಾನದ ಮುಂದೆನೆ ಮಾರ್ತಿರ್ತಾರಲ್ಲ ಅತ್ತೆ, ಅಲ್ಲೇ ತಗೋತೀನಿ ಬಿಡಿ. ಸರಿ ಅತ್ತೆ, ನಾನು ಬರ್ತೀನಿ, ಲೇಟ್ ಆಗುತ್ತೆ. ಅಲ್ಲ ಮಂಜಕ್ಕ, ಇವಳು ದಿಟಾಗ್ಲೂವೆ ದೇವಸ್ಥಾನಕ್ಕೆ ಹೋಯ್ತಿದ್ದಾಳ? ನನ್ಗೂ ಅದೇ ಅನುಮಾನ ಕಣಮ್ಮಿ. ಹೌದು ಮಂಗ್ಲಕ್ಕ, ಅದೇನು ನಿನ್ ಸೊಸೆ ಇದ್ದಿದ್ದಂಗೆ ದೇವಸ್ಥಾನಕ್ಕೆ ಹೊರಟಿರೋದು? ಅಯ್ಯೋ ಪಾಪ ಕಣಮ್ಮಿ, ನನಗ್ ಒಳ್ಳೇದಾಗ್ಲಿ ಅಂತಾನೆ ದೇವಸ್ಥಾನಕ್ಕೆ ಹೋಯ್ತವಳೆ. ಯಾನ್ ಮಂಗ್ಲಕ್ಕ, ನಿನಗ್ ಒಳ್ಳೇದಾಗ್ಲಿ ಅಂತ ದೇವಸ್ಥಾನಕ್ಕೆ ಹೋಯ್ತಿದ್ದಾಳ? ಹೌದು ಕಣ್ರಮ್ಮಿ, ನಿನ್ನೆ ನನಗೆ ಅದು ಯಾನ್ಯಾನೋ ಕೆಟ್ಟ ಕೆಟ್ಟ ಕನ್ಸೆಲ್ಲ ಬಿದ್ದಿತ್ತು. ಅದೆಲ್ಲ ಏನು ಬಿಡಬಾರ್ದು ಅಂತಂದ್ರೆ ಮನೆಯಿಂದ ಯಾರಾದ್ರೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ರೆ ಒಳ್ಳೇದಾಯ್ತದಂತೆ. ಸರಿ, ನೀವಿಬ್ರು ಮಾತಾಡ್ತಿರಮ್ಮಿ, ನಾನು ಹೋಗಿ ಬಿರ್ಬಿರ್ನೆ ಟೀ ಕಾಯಿಸ್ಕೊಂಡು ಬರ್ತೀವ್ನಿ. ಅಲ್ಲ ಮಂಜಕ್ಕ, ನಂಗೆ ಯಾಕೋ ನಂಬಿಕೆನೆ ಬರ್ತಿಲ್ಲ. ಈ ಜಾನು ದಿಟ್ಟವಾಗ್ಲೂ ದೇವಸ್ಥಾನಕ್ಕೆ ಹೋಗೋಳ? ನನ್ಗೂ ಸಾನೆ ಅನುಮಾನ ಬರ್ತೈತೆ ಕಣಮ್ಮಿ. ಅದು ಮಂಗ್ಲಕ್ಕಂಗ್ ಒಳ್ಳೇದಾಗ್ಲಿ ಅಂತ ದೇವಸ್ಥಾನಕ್ಕೆ ಹೋಗೋಳೆ. ಇದು ಯಾರ್ದೋ ಫೋನ್ ಬಡ್ಕತೈತೆ ಮಂಜಕ್ಕ. ಈ ಫೋನು ಆ ಜಾನದೇ ಅಂತ ಕಾಣ್ತೈತೆ ಕಣಮ್ಮಿ. ಎತ್ತು ಎತ್ತು, ಯಾರು ಅಂತ ಕೇಳವ. ಹಲೋ ಮೇಡಮ್, ನಾವು ಬ್ಯೂಟಿ ಪಾರ್ಲರ್ ಇಂದ ಈ ಟೈಮಿಗೆ ಬರ್ತೀನಿ ಅಂತ ಹೇಳಿದ್ರಿ, ಇನ್ನ ಬಂದಿಲ್ವಲ್ಲ, ಅದಕ್ಕೆ ಕಾಲ್ ಮಾಡ್ದೋ ಮೇಡಮ್. ಜಾನ್ ಈ ಟೈಮ್ಗೆ ನಿಮ್ ಪಾರ್ಲರ್ಗೆ ಬರ್ತೀವಿ ಅಂತ ಹೇಳಿದ್ಲಾ? ಹೌದು ಮೇಡಮ್. ನೋಡಿದ್ಯಾ ಮಂಜಕ್ಕ, ಮಂಗ್ಲಕ್ಕಂತವು ಸುಳ್ಳು ಹೇಳಿ ಬ್ಯೂಟಿ ಪಾರ್ಲರ್ಗೆ ಹೋಗೋಳೆ. ಇರಮ್ಮಿ, ಮೊದ್ಲು ಮಂಗ್ಲಕ್ಕಂತವು ಎಲ್ಲಾನು ಹೇಳವು. ಬಸಿ ಬಿರ್ಬಿರ್ನೆ ಬಾ. ಅದ್ಯಾಕಮ್ಮಿ ಹಂಗ್ ಕೂಕತ್ತಿದ್ದಾರಿ? ನ್ಯಾಯವಾಗಿ ಟೀನು ಕಾಯ್ಸಕ್ ಬಿಡ್ಲಿಲ್ಲ. ಅಯ್ಯೋ ಮಂಗ್ಲಕ್ಕ, ವಸಿ ನಾವ್ ಹೇಳದ್ನ ಕೇಳು. ನಿನ್ ಸೊಸೆ ಅವಳಲ್ಲ, ನಿನ್ ಜೊತೆಗೆ ಸುಳ್ಳು ಹೇಳಿ ಬ್ಯೂಟಿ ಪಾರ್ಲರ್ಗೆ ಹೋಗೋಳಂತೆ. ಯಾನ್ರಮ್ಮಿ ನೀವ್ ಹೇಳ್ತಿರೋದು ದಿಟನಾ? ಹೌದು ಮಂಗ್ಲಕ್ಕ, ಜಾನು ಫೋನು ಬಡ್ಕತಿತ್ತು, ಅದನ್ನ ಎತ್ತಿ ಮಾತಾಡ್ದಾಗ ಗೊತ್ತಾಯ್ತು ಅವಳು ಬ್ಯೂಟಿ ಪಾರ್ಲರ್ಗೆ ಹೋಗಿರೋದು. ನನ್ ಜೊತೆಗೆ ಸುಳ್ಳು ಹೇಳೋಗೋಳ? ಬರ್ಲಿ, ಅವಳು ಮಾಡ್ತೀನಿ ಅವಳಿಗೆ. ನಿನ್ ಸೊಸೆ ಹೋಗ್ಬೇಕಾದ್ರೆ ಅನುಮಾನ ಬಂದಿತ್ತು ಮಂಗ್ಲಕ್ಕ ನಂಗೆ. ಮಂಗ್ಲಕ್ಕ, ಇವತ್ ಮಾತ್ರ ನಿನ್ ಸೊಸೆನ ಸುಮ್ನೆ ಬಿಡಬೇಡ, ಅವಳು ನಿಂಗೆ ಸುಳ್ಳು ಹೇಳೋಗೋಳೆ. ಮಂಗ್ಲಕ್ಕ, ಇವತ್ ಮಾತ್ರ ನಿನ್ ಸೊಸೆನ ಸುಮ್ನೆ ಬಿಡಬೇಡ, ಅವಳು ನಿಂಗೆ ಸುಳ್ಳು ಹೇಳೋಗೋಳೆ. ಬರ್ಲಿ ಕಣ್ರಮ್ಮಿ, ಅವಳು ಕಾದಿದೆ ಹಬ್ಬ. ಕೆಲವು ನಿಮಿಷಗಳ ನಂತರ ಅತ್ತೆ ಬಂದ್ಲು ಮಂಗ್ಲಕ್ಕ, ಹಿಂಗ್ ಮುಖ ಮಾಡ್ಕೋಬೇಡ, ಎಲ್ಗೋಗಿದ್ಲು ಅಂತ ಕೇಳು ಮೊದ್ಲು. ಏನಮ್ಮಿ, ಕೈನಾಗೆ ಪೂಜೆ ಬುಟ್ಟಿ ಹಿಡ್ಕ ಬಂದವಳೆ. ಅಯ್ಯೋ ಮಂಜಕ್ಕ, ಇವಳು ಸಾನೆ ಕಿಲಾಡಿ ಅವಳೆ. ಅನುಮಾನ ಬರಬಾರ್ದು ಅಂತ ಪೂಜೆ ಬುಟ್ಟಿನೂ ತಗೊಂಡೇ ಬಂದವಳೆ ನೋಡು. ಪೂಜೆ ಎಲ್ಲ ಚೆನ್ನಾಗಾಯ್ತೆ ನಮ್ಮಿ? ತುಂಬಾ ಚೆನ್ನಾಗಾಯ್ತು ಅತ್ತೆ. ನಿಮ್ ಅತ್ತೆಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕಂಡ? ಹೌದು, ಅವ್ರಿಗೋಸ್ಕರನೇ ತಾನೇ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದು. ಸಾಕು ನಿಲ್ಸಮ್ಮಿ ನಿಮ್ ನಾಟಕನ, ಎಲ್ಲ ಗೊತ್ತಾಗೈತೆ ನಂಗೆ. ಅದೇ ಏನ್ ಹೇಳ್ತಾ ಇದ್ದೀರಾ? ಏನ್ ನಾಟಕ? ನೀನು ಬ್ಯೂಟಿ ಪಾರ್ಲರ್ಗೆ ಹೋಗಿ ಬರ್ತಿದ್ಯಾ ಅಂತ ನಮ್ಮೆಲ್ಲರಿಗೂ ಗೊತ್ತಾಗೈತೆ. ಅಲ್ಲ, ನಾನ್ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬರ್ತಿದ್ದೀನಿ ಅಂತ ನಿಮ್ಗೆ ಯಾರು ಹೇಳಿದ್ರು? ನನ್ಗೆ ಜಯಕ್ಕ ಮಂಜಕ್ಕನು ಎಲ್ಲಾನು ಹೇಳವ್ರೆ ಕಣಮ್ಮಿ. ಅದ್ಯಾನೋ ಬ್ಯೂಟಿ ಪಾರ್ಲರ್ನಾಗೆ ಹೆಸರು ಬರ್ಸಿದಂತಲ್ಲ, ಅವರು ಫೋನ್ ಮಾಡಿದ್ರಂತೆ. ಅದೇ ನೀವು ಈ ಜಯಕ್ಕ ಮಂಜಕ್ಕ ಅವ್ರ ಮಾತೆಲ್ಲ ನಂಬೇಡಿ, ನಾನು ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದೀನಿ. ಅಲ್ಲ ಕಣಮ್ಮಿ, ಅದ್ಯಾ ಪಾಟಿ ಸುಳ್ಳು ಹೇಳ್ದ ನೀನು? ದಿಟಾ ಹೇಳ್ತೀವಿ ಮಂಗ್ಲಕ್ಕ, ಇವಳು ಬ್ಯೂಟಿ ಪಾರ್ಲರ್ಗೆ ಹೋಗಿ ಬರ್ತಿರೋದು. ದಿಟಾ ಮಂಗ್ಲಕ್ಕ, ಇವಳು ಬ್ಯೂಟಿ ಪಾರ್ಲರ್ಗೆ ಹೋಗಿ ಬರ್ತಿರೋದು. ನಾನೇ ಫೋನ್ನಾಗ ಮಾತಾಡೋದನ್ನ ಕೇಳಿಸ್ಕೊಂಡಿವ್ನಿ. ದಿಟಾ ಹೇಳಮ್ಮಿ, ನಂಗೆ ಕೋಪ ಬರ್ಸ್ಬೇಡ ಕಣಮ್ಮಿ ನೀನು. ಅಯ್ಯೋ ಅತ್ತೆ, ನಾನು ನಿಜಾನೇ ಹೇಳ್ತಿರೋದು. ನಾನು ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗಿ ಬರ್ತಿರೋದು. ಈ ಜಯಕ್ಕ ಮಂಜಕ್ಕ ಅವರು ಯಾಕೆ ನಿಮ್ಮ ಹತ್ರ ಸುಳ್ಳು ಹೇಳ್ತಿದ್ದಾರೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಬೇಕಿದ್ರೆ ನಾನು ಪೂಜೆ ಮಾಡಿಸಿರೋ ಬುಟ್ಟಿ ನನ್ನ ಕೈಯಲ್ಲೇ ಇದೆ ನೋಡಿ. ನಂಬೇಡ ಮಂಗ್ಲಕ್ಕ, ಇದು ಅಲ್ಲೇ ಎಲ್ಲೋ ಬರ್ಬೇಕಾದ್ರೆ ತಗೊಂಡ್ ಬಂದಿರ್ತಾಳೆ. ಯಾಕೆ ನಿಮ್ಮಿಬ್ರಿಗೂ ನನ್ನ ಮೇಲೆ ಕೋಪ? ನಾನೇನ್ ಮಾಡಿದ್ದೆ ನಿಮ್ಗೆ? ಯಾಕೆ ಹಿಂಗೆಲ್ಲ ಸುಳ್ಳು ಹೇಳಿ ನಮ್ಮ ಅತ್ತೆಗೆ ನನ್ನ ಮೇಲೆ ಕೋಪ ಬರೋ ತರ ಮಾಡ್ತಿದ್ದೀರಾ? ಸುಳ್ಳ ಹೇಳೋದು ಅಲ್ದೆ ನಮ್ಮಿಬ್ರು ಯಾಕೆ ತಪ್ಪೋರ್ಸ್ತಾ ಈಗ? ಸುಳ್ಳು ಹೇಳಿ ಹೋಗಿರೋದು ಅಲ್ದೆ ವಾಟ್ಸಪ್ ನೋಡು ಮಂಗ್ಲಕ್ಕ, ನಿನ್ ಸೊಸೆ ಬಾರಿ ಒಳ್ಳೆ ಕಣ್ಯೋಳು. ಮತ್ತೆ ನಿಮ್ಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಬೇಕಾದ್ರೆ ದೇವಸ್ಥಾನದ ಪೂಜಾರಿಗಳು ನಿಮಗ್ ಪರಿಚಯನೇ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿ ಕೇಳಿ, ಬೇಕಾದ್ರೆ ಅವರೇ ಹೇಳ್ತಾರೆ. ಅಲ್ಲ ಕಣಮ್ಮಿ, ಅವ್ರೇನು ಯಾರು ಬರ್ತಾರೆ ಯಾರು ಹೋಯ್ತಾರೆ ಅಂತ ಎಲ್ಲಾನು ಗೆಪ್ತಿ ಇಟ್ಕೊಂಡಾರ? ನೀವ್ ಹೇಳೋದು ನಿಜಾನೇ, ಆದ್ರೆ ನಾನು ಅವ್ರ ಹತ್ರ 5 ನಿಮಿಷ ಮಾತಾಡಿದೀನಿ. ಅತ್ತೆಗೆ ಬೀಳ್ತಿರೋ ಕನ್ಸುಗಳ ಬಗ್ಗೆ ಮಾತಾಡಿದೀನಿ. ಅದು ಅಲ್ಲದೆ ಅವ್ರಿಗೆ ನಾನು ಮಂಗ್ಲಕ್ಕನ್ ಸೊಸೆ ಅಂತ ಗೊತ್ತು. ಇದೇನಮ್ಮಿ ಹಿಂಗ್ ಮಾತಾಡ್ತವಳೆ? ಇವಳು ದಿಟ್ವಾಗ್ಲೂ ದೇವಸ್ಥಾನಕ್ಕೆ ಹೋಗಿ ಬಂದವಳ ಹಿಂಗೆ? ನಾನು ಫೋನಲ್ಲಿ ಮಾತಾಡಿದ್ದು ನಿಜಾನೇ, ನನಗೂ ಯಾಕೋ ಇವಳು ಹೇಳೋದ್ ಕೇಳಿದ್ರೆ ಏನೂ ಅರ್ಥನೇ ಆಗ್ತಿಲ್ಲ ಮಂಜಕ್ಕ. ಯಾರು ಹೇಳ್ತಿರೋದು ನಿಜ ಅಂತ ನಾನು ಫೋನ್ ಮಾಡೇ ಕೇಳ್ತೀನಿ ಕಣ್ರಮ್ಮಿ. ಈಗ ನಿನ್ ಬಣ್ಣ ಎಲ್ಲ ಬಯಲಾಗುತ್ತೆ ಕಣಮ್ಮಿ. ಮಂಗ್ಲಕ್ಕ, ನೀನ್ ಹಿಂಗ್ ಕೋಪ ಮಾಡ್ಕೊಂಡಿದ್ಯಾ ಅಂದ್ರೆ ಎಲ್ಲ ಗೊತ್ತಾಯ್ತು ಕಣ್. ಇವಳು ಸುಳ್ಳೇಳಿ ಬ್ಯೂಟಿ ಪಾರ್ಲರ್ಗೆ ಹೋಗೋಳೆ ತಾನೆ? ಸುಮ್ಕೆ ಬಿಡ್ಬೇಡ ಮಂಗ್ಲಕ್ಕ ಇವಳನ್ನ.
ನಿಮ್ಮನ್ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಕಣ್ರಮ್ಮಿ ನಾನು. ನಿಮ್ಮಿಬ್ರಿಗೂ ಇಂಥ ಮನೆ ಹಾಳು ಬುದ್ಧಿ ಎಲ್ಲಿಂದ ಬಂತು? ಯಾನ್ ಮಂಗ್ಲಕ್ಕ ಹೇಳ್ತಿರೋದ್ ನೀನು? ಅಕ್ಕಪಕ್ಕದವರು ಸ್ನೇಹಿತರು ಅಂತ ಮನೆಗೆ ಸೇರ್ಸ್ಕೊಂಡ್ರೆ ಹಿಂಗೇನ್ ರಮ್ಮಿ ಮಾಡೋದು ನೀವು? ಅತ್ತೆ ಸೊಸೆ ಮಧ್ಯೆನೇ ಜಗಳ ತಂದಿಟ್ಟಾರ್ಯಾ? ಮಂಗ್ಲಕ್ಕ ಇದ್ಯಾಕ್ ಹಿಂಗ್ ಮಾತಾಡ್ತಿದ್ದಯಿ? ನಾನು ಸರಿಯಾಗೆ ಮಾತಾಡ್ತೀವಿ. ಜಾನು ನನ್ಗೇನು ಸುಳ್ಳು ಹೇಳಿಲ್ಲ. ಅಂದ್ರೆ ಮಂಗ್ಲಕ್ಕ ಇವಳು ಬ್ಯೂಟಿ ಪಾರ್ಲರ್ಗೆ ಹೋಗಿರ್ಲಿಲ್ವಾ? ನನ್ನ ಹೆಸರಲ್ಲಿ ಪೂಜೆ ಮಾಡಿಸಿ ಅರ್ಚನೆ ಮಾಡಿಸಿ ನನಗೆ ಕೆಟ್ಕನ್ಸ್ ಬೀಳ್ತಿರೋದಕ್ಕೆ ಪರಿಹಾರ ಏನು ಅಂತಾನು ಕೇಳ್ಕೊಂಡ್ ಬಂದಿದ್ದಾಳೆ. ಯಾನ್ ಹೇಳ್ದೆ ಮಂಗ್ಲಕ್ಕ ದಿಟನ? ಸುಮ್ಕೆ ನನ್ ಕಣ್ಮುಂದೆ ನಿಂತ್ಕೋಬೇಡಿ ನೀವು. ನನ್ಗೆ ಕೋಪ ಬಂದ್ರೆ ಧ್ಯಾನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಮೊದ್ಲಿನಿಂದ ಹೋಗಿ. ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿರೋದು ನಿಜಾನೇ. ಇವತ್ತು ಪಾರ್ಲರ್ಗೆ ಹೋಗ್ಬೇಕು ಅಂತ ಅಪಾಯಿಂಟ್ಮೆಂಟ್ ತಗೊಂಡಿರೋದು ನಿಜಾನೇ. ನಾನು ಆ ಅಪಾಯಿಂಟ್ಮೆಂಟ್ ನ ಕ್ಯಾನ್ಸಲ್ ಮಾಡ್ಸೋದೇ ಮರ್ತ್ಬಿಟ್ಟಿದೆ. ಅದಕ್ಕೆ ಅವ್ರು ಕಾಲ್ ಮಾಡಿದ್ದಾರೆ ಅಷ್ಟೇ. ಹೌದು, ಅದೇಗ್ ನೀವು ಬೇರೆಯವ್ರ ಮೊಬೈಲ್ ನ ಎತ್ಕೊಂಡ್ ಮಾತಾಡ್ತೀರಾ? ಸರಿಯಾಗಿ ತಿಳ್ಕೊಳ್ದೆ ಚಾಡಿ ಹೇಳಕ್ ಹೋಗಿದ್ದೀರಲ್ಲ ನಮ್ಮ ಅತ್ತೆ ಹತ್ರ. ಸರಿಯಾಗೇ ಆಗಿದೆ ನಿಮ್ಗೆ. ಇನ್ಮುಂದೆನಾದ್ರೂ ಬೇರೆಯವ್ರ ಮನೆ ವಿಷಯಕ್ಕೆ ತಲೆ ಹಾಕೋದನ್ನ ಬಿಡಿ. ನೋಡಿದ್ರಲ್ಲ, ಈ ಕತೆ ನಿಮಗೆ ಸ್ವಲ್ಪನಾರು ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್.